ಫಲಪ್ರಧಾನವಾಗಿದೆ ಅಂದ್ರೆ ಅರ್ಥ ಏನು ಗೊತ್ತಮ್ಮ? ನಮ್ಮ ಪ್ರಕಾರ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದ್ ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರಧಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳು ಆದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷ ಇದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರು ಇದ್ದಾರೆ. ಸಂಬಂಧಪಟ್ಟಂತ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ಒಂದ್ ನಿಮಿಷ ಔಟ್ ಆಫ್ ದಿ ವೇ ಹೋದಾಗಮ್ಮ, ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಮೇಡಮ್ ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೀಟಿಂಗ್ ಚೆನ್ನಾಗಿತ್ತು, ಮೇಡಮ್ ತುಂಬಾ ಸ್ಪಂದಿಸಿದ್ದಾರೆ. ಸೊ ಇದು ಆ ಥರದ್ದೆಲ್ಲ ಏನಾಗಿಲ್ಲ. ನಿಮ್ಗೆ ಇನ್ನೂ ಹೋಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ಮೇಡಮ್ ಮಾತಾಡಲಿ. ಆಮೇಲೆ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೇಳಿ, ಏನು ತೊಂದರೆ ಇಲ್ಲ. ಒಬ್ಬರೊಬ್ರು ಆರಾಮಾಗಿ ಮಾತಾಡೋಣ, ತೊಂದರೆ ಇಲ್ಲ. ಇವ್ರು ಫಸ್ಟ್ ಮಾತಾಡಲ್ಲ, ಗೋವಿಂದ್ ನೀವು ಮಾತಾಡಿ. ಇವ್ರು ಇಲ್ಲ ನಿಮ್ದಾದ್ಮೇಲೆ ಗೋವಿಂದ್ ಅವ್ರು ಮಾತಾಡಿ. ಮೇಡಮ್ ಲಾಸ್ಟ್ ಕಂಟ್ರೋಲ್ ಕೊಡಲಿ, ಅವ್ರು ಮಾತಾಡಿ ಸರ್. ಓಕೆ ಗೋವಿಂದ್ ಮಾತಾಡ್ಬಿಡಿ, ಮಾತಾಡೋಣ. ನೀವು ಕೇಳಿ, ಪ್ರಶ್ನೆ ಕೇಳಿ. ಒಂದ್ ನಿಮಿಷ ಇರಿ. ಮೇಡಮ್ ಹೇಳ್ತಾರೆ ಅದಕ್ಕೆ. ಒಂದ್ ನಿಮಿಷ ಇರಿ ಅಮ್ಮ, ಒಂದ್ ನಿಮಿಷ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಅದಕ್ಕೆ ನೋಡಿ, ಈಗಾಗಲೇ ಬಹಳಷ್ಟು ಚರ್ಚೆ ಆಯಿತು. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕೋ ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ. ನಾವೆಲ್ಲ ಚರ್ಚೆ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ. ಅದರಲ್ಲಿ ನಿರ್ಮಾಪಕರು ಮತ್ತು ಕಲಾವಿದರೇ ಭಾಳ ಇಂಪಾರ್ಟೆಂಟ್ ಆಗಿ. ಹಾಗಾಗಿ ಅವ್ರನ್ನೆಲ್ಲರನ್ನು ಕರೆಸಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ, ಮೀಟು ಅಂತ ಸಮಸ್ಯೆಗಳು, ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ. ಅದೊಂದು ಒಳ್ಳೆಯ ವಿಷಯ. ಈಗ ಒಂದು ಮಾತು ಹೇಳ್ತೀನಿ, ನಮಗೆ ನೇರವಾಗಿ ಹೇಳ್ತೀನಿ, ನಮಗೆ ಕೇರಳದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ. ಮಹಿಳಾ ಆಯೋಗ ಇದೆ, ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮ್ಮಿಂದ ಮಾಹಿತಿ ತಗೊಳ್ಳಿ. ಇವತ್ತು ಹೇಳ್ತೀನಿ, ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ. ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ. ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ 90 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 90 ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ. ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಆದ್ರೂ, ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ, ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವ್ರಿಗೂ ತೊಂದರೆ ಆಗುತ್ತೆ. ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ, ನಮಗೂ ಆಗುತ್ತೆ, ಬಹಳಷ್ಟು ಜನ ಗಂಡಸರಿಗೂ ಆಗುತ್ತೆ. ಅವರು ಸಮಸ್ಯೆ ಬೇಕಾದಷ್ಟೇ ಎದುರಿಸ್ತಿದ್ದಾರೆ. ಹಾಗಾಗಿ ಯಾರೇ ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಧೈರ್ಯವಾಗಿ ಹೇಳ್ಬೇಕಷ್ಟೆ. ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೌಪ್ಯವಾಗಿ ನೀವು ಹೇಳಿ, ಅದನ್ನು ಬಗೆಹರಿಸದೆ ಹೋದಾಗ ನೀವು ನಮ್ಮನ್ನ ಪ್ರಶ್ನೆ ಮಾಡಿ, ಖಂಡಿತ ಆ ಕೆಲಸ ಮಾಡಿ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿರೋದು ಆ ತಂಗಿರ ಜೊತೆ, ಅಣ್ಣ ತಮ್ಮದಿರ ಜೊತೆ. ನಮಗೆ ಆ ಒಂದು ಸಂಸ್ಕೃತಿ ಇದೆ, ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ. ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ. ನಮಗೆ ಮಹಿಳಾ ಆಯೋಗ ಇದೆ, ಅವ್ರೇನು ತೀರ್ಮಾನ ತಗೊಳ್ಳಿ. ನಮಗೆ ಕಮಿಟಿ ಅನ್ನೋದೊಂದು ಬೇಡ. ಯಾಕೆಂತ ಹೇಳಿದ್ರೆ ಈಗಲೇ ಸ್ವರ್ಗೋಗಿದೆ, ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ, ಉದ್ಧಾರ ಆಗ್ತಾ ಇಲ್ಲ. ಅದರ ಬಗ್ಗೆ ಆಲೋಚನೆ ಮಾಡೋಣ. ಹಾಗಾಗಿ ಗಿಮಿಟಿ ಯಾವುದು ಬೇಡ. ದಯಮಾಡಿ ಮಹಿಳಾ ಆಯೋಗ ಇದೆ, ಅವರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನ ನಾವು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ, ಚಿತ್ರರಂಗಕ್ಕೆ ಬಹಳ ತೊಂದರೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ. ನಮ್ಗೆ ಏನಿದ್ರು ಸಮಸ್ಯೆ ಇದ್ದರೆ ನಾವು ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ, ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ. ಖಂಡಿತ ಧೈರ್ಯವಾಗಿ ಬನ್ನಿ, ಅದರಲ್ಲಿ ಯಾವುದು ಯೋಚನೆ ಮಾಡಬೇಡಿ. ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ನಿಮಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರಿಂದ ನೀವು ನಮಗೆ ಮಾಹಿತಿ ಕೊಡಿ. ಆ ಕೆಲಸ ನಾವು ಮಾಡ್ತೀವಿ. ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿರ, ಹೊರಗಡೆಯವರಲ್ಲ.